ವೆಲ್ಕಮ್ ಟು ಸ್ಟಾರ್ಶಿಪ್ ಗಾಯ್ಸ್. ಇವತ್ತು ಲಿವರ್ ಟಾನಿಕ್ ಇಂಪಾರ್ಟೆನ್ಸ್ ಬಗ್ಗೆ ಹೇಳ್ತೀನಿ. ಲಿವರ್ ಟಾನಿಕ್ ನ ಯಾವಾಗ ಯೂಸ್ ಮಾಡ್ತಾರೆ ಅಂತಂದ್ರೆ ಡಿವಾರ್ಮಿಂಗ್ ಆದ್ಮೇಲೆ ಲಿವರ್ ಅಲ್ಲಿ ಪ್ರೆಷರ್ ಆಗಿರುತ್ತೆ, ಅವಾಗ ಲಿವರ್ ಟಾನಿಕ್ ಯೂಸ್ ಮಾಡ್ತಾರೆ. ಆಯ್ತಾ, ಒಂದ್ ಇಂಪಾರ್ಟೆನ್ಸ್, ಲಿವರ್ ಟಾನಿಕ್ ಏನಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ ಲಿವರ್ ಟಾನಿಕ್ ಕುರಿಗೆ ಹಾಕೋದ್ರಿಂದ ಕುರಿಗೆ ಡೈಜೆಷನ್ ಚೆನ್ನಾಗಾಗುತ್ತೆ, ಆಮೇಲೆ ಲಿವರ್ ಪ್ರಾಬ್ಲಮ್ ಯಾವ್ದು ಬರಲ್ಲ, ಆಮೇಲೆ ಕುರಿ ಚೆನ್ನಾಗಿ ಮಲ್ಕಾಕುತ್ತೆ. ಮಲ್ಕಾಕೋದ್ರಿಂದ ನಿಮ್ಗೆ ಕುರಿ ವೆಯ್ಟ್ ಗೇನ್ ಸ್ಪೀಡ್ ಅಪ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಲಿವರ್ ಟಾನಿಕ್ ಯೂಸ್ ಮಾಡೋದು. ಡೈರೆಕ್ಟ್ ಆಗಿ ಕುರಿಗೆ ಸಿರಿಂಜಲ್ಲಿ ಕುಡಿಸ್ಬೋದು. ಚಿಕ್ಕ ಕುರಿಗೆ 5 ml ಸಾಕು, ದೊಡ್ಡ ಕುರಿಗೆ 10 to 12 ml ಕುಡಿಸ್ಬೋದು. ಬೇಜಾನು ಕಂಟಿನ್ಯೂಸ್ ಒಂದು 3 to 4 days ಕುಡಿಸಿದ್ರೆ ಡಿವಾರ್ಮಿಂಗ್ ಆದ್ಮೇಲೆ ಒಂದ್ ಸ್ವಲ್ಪ ಗ್ಯಾಪ್ ಕೊಡ್ಬೋದು. ಅದಾದ್ಮೇಲೆ 3 days once ಲಿವರ್ ಟಾನಿಕ್ ಕುಡಿಸೋದ್ರಿಂದ ಕುರಿ ಡೈಜೆಷನ್ ಚೆನ್ನಾಗುತ್ತೆ. ನಾನು 3 days once ಕುಡಿಸ್ತೀನಿ. ಎಷ್ಟೊಂದು ಜನ 7 days ಕುಡಿಸಿ ನಿಲ್ಸ್ಬಿಡ್ತಾರೆ, 1 month ಫುಲ್ಲು. ನಾನು 3 days once ಕುಡಿಸ್ತೀನಿ. ಅದರಿಂದ ಕುರಿ ವೆಯ್ಟ್ ಗೇನ್ ಸ್ಪೀಡ್ ಅಪ್ ಆಗುತ್ತೆ. ಇದು ಲಿವರ್ ಟಾನಿಕ್ ಇಂಪಾರ್ಟೆನ್ಸ್. ಲಿವರ್ ಟಾನಿಕ್ ಅಲ್ಲಿ ಎಷ್ಟೊಂದು ರೀತಿ ಲಿವರ್ ಟಾನಿಕ್ ಇದೆ. 100, 200, 250 ಇಂದ ಲಿವರ್ ಟಾನಿಕ್ ಸ್ಟಾರ್ಟ್ ಆಗುತ್ತೆ. ಬಟ್ ಬೆಸ್ಟ್ ಕ್ವಾಲಿಟಿ ಎರಡೇ ಲಿವರ್ ಟಾನಿಕ್ ಇರೋದು, ಹಿಮಾಲಯನ್ ಲೀ 52. ಇದು ಬಜೆಟ್ ಅಲ್ಲಿ ಬೇಕು ಅಂತಂದ್ರೆ ನೀವು ಇದನ್ನ ಯೂಸ್ ಮಾಡ್ಬೋದು. ಇದು ಬೆಸ್ಟ್. ಇದು ಬಿಟ್ರೆ ಫಸ್ಟ್ ಬ್ರೋಟಾನ್ ಅಂತ ಬರುತ್ತೆ, ಅದನ್ನ ಯೂಸ್ ಮಾಡ್ಬೋದು. ಅದು ಸ್ವಲ್ಪ ಕಾಸ್ಟ್ಲಿ, ಬಟ್ ಅದು ನಂಬರ್ 1, ಇದು ನಂಬರ್ 2. ಇವೆರಡರಲ್ಲೇ ಆಲ್ಮೋಸ್ಟ್ ಆಲ್ ಎಲ್ಲ ತಗೊಳ್ಳಿ, ಬೇರೆ ಯಾವುದು ತಗೊಳಕ್ ಹೋಗ್ಬೇಡಿ. ನಾನು ಮಿಸ್ಟೇಕ್ಸ್ ಮಾಡಿದೀನಿ, ಬಟ್ ಮಿಸ್ಟೇಕ್ಸ್ ಇಂದ ಕಲ್ತಿ ಇವೆರಡರಲ್ಲಿ ಒಂದು ತಗೊಳ್ಳಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮ್ಗೆ.